ನಮಸ್ಕಾರ ಮಂಜುನಾಥ್. ಹೌದು, ಜೇನುತುಪ್ಪದ ವಿಷಯ ಮಾತಾಡೋದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ಎಲ್ಲ ತುಂಬ ಜೇನುತುಪ್ಪನ ತಪ್ಪಾಗಿ ಉಪಯೋಗಿಸ್ತಾರೆ. ಅಂದರೆ ಜೇನುತುಪ್ಪನ ತುಂಬ ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿಯೋದು ಅಥವಾ ಜೇನುತುಪ್ಪನೇ ಬಿಸಿ ಮಾಡಿ ಬಿಸಿನೀರಿಗೆ ಹಾಕೋದು, ಈ ಥರ ಎಲ್ಲ ಮಾಡ್ತಾರೆ. ಇದು ಬಹಳ ತಪ್ಪು. ಜೇನುತುಪ್ಪವನ್ನು ನೀವು ಬಿಸಿ ಮಾಡಿಬಿಟ್ರೆ ಅಥವಾ ತುಂಬ ಬಿಸಿ ನೀರಿಗೆ ಹಾಕಿಬಿಟ್ರೆ ಅದು ವಿಷ ಆಗಿಬಿಡುತ್ತೆ, ಪಾಯ್ಸನ್ ಆಗಿಬಿಡುತ್ತೆ. ಸ್ಲೋ ಪಾಯ್ಸನ್ ಆಗಿ ದೇಹದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಆದ್ದರಿಂದ ಈ ಜೇನುತುಪ್ಪನ ಯಾವುದೇ ಕಾರಣಕ್ಕೂ ಬಿಸಿ ಮಾಡಬಾರ್ದು ಮತ್ತು ತುಂಬ ಬಿಸಿ ನೀರಿಗೆ ಹಾಕಬಾರ್ದು. ನೀವು ಜೇನುತುಪ್ಪದ ಆರೋಗ್ಯ ಗುಣ ಪಡಿಬೇಕು ಅಂತ ಹೇಳಿದ್ರೆ ತಣ್ಣಗಿರುವಾಗಲೇ ಔಷಧಯುಕ್ತ ಚೂರ್ಣಗಳಿಗೆ, ಪೌಡ್ರ್ಗಳಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಮಾಡ್ಬೋದು. ಇಲ್ಲ, ನಾವು ಜೇನುತುಪ್ಪವನ್ನು ಬಹಳಷ್ಟು ರೋಗಗಳಿಗೆ ಆಯುರ್ವೇದದ ಪಂಚಕರ್ಮ ಮುಖ್ಯ ಚಿಕಿತ್ಸೆ, ಬಸ್ತಿ ಚಿಕಿತ್ಸೆಯಲ್ಲಿ ಒಳ್ಳೆ ಜೇನುತುಪ್ಪನ ಯೂಸ್ ಮಾಡಿಬಿಟ್ಟು ದೇಹದ ಕೊಳೆಯನ್ನು ತೆಗಿತೀವಿ. ಇಲ್ಲ, ಇನ್ನೊಂದು ಮೂರನೇದು ಅಂತ ಹೇಳಿಬಿಟ್ರೆ, ಈಗ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತಿರೋರು ಏನು ಮಾಡಬೇಕು ಅಂತ ಹೇಳಿದ್ರೆ, ವಾರ್ಮ್ ವಾಟ್ರ್, ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಗೆ 1 ಚಮಚ ನಿಂಬೆಹಣ್ಣಿನ ರಸನ ಬೆರೆಸ್ಬಿಟ್ಟು ಅದ್ರ ಜೊತೆ ಜೇನುತುಪ್ಪವನ್ನು ಒಂದು ಚಮಚ ಜೇನುತುಪ್ಪ ಹಾಕಿಬಿಟ್ಟು ಕದ್ರು ಬಿಟ್ಟು ಕುಡಿದ್ರೆ, ಅಥವಾ ಬರೀ ಉಗುರು ಬೆಚ್ಚಗಿನ ನೀರಿಗೆ ಜೇನುತುಪ್ಪವನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಅದು ತುಂಬ ಸಹಾಯ ಮಾಡುತ್ತೆ. ಇಲ್ಲ, ಕಫ ಪ್ರಕೃತಿಯವರಿದ್ದಾರೆ, ಅವರಿಗೆ ದೇಹದಲ್ಲಿ ಉಷ್ಣತೆ ಏನೂ ಇಲ್ಲ, ಯಾವಾಗಲೂ ಬರೀ ಕಫ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ 1 ಚಮಚ ಜೇನುತುಪ್ಪವನ್ನು, ಒಳ್ಳೆ ಜೇನುತುಪ್ಪನ ದಿನ 1 ಚಮಚ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಕೂಡ ಅವರಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಇದರಿಂದ ದೇಹದಲ್ಲಿರುವ ಅನೇಕ ರೋಗಗಳನ್ನು ತಡೆಗಟ್ಬೋದು. ಕಣ್ಣಿಗಂತೂ ಇದೊಂದು ಅಮೃತದ ಸಮಾನ ಜೇನುತುಪ್ಪ ಅನ್ನೋದು. ಇದನ್ನು ನಮ್ಮ ಅಷ್ಟಾಂಗ ಹೃದಯ ಚರಕ ಚಿಕಿತ್ಸೆ ಇದರೊಳಗೆ ಕ್ಲಾಸಿಕಲ್ ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಅಮೃತದ ಸಮಾನ ಕಣ್ಣಿಗೆ ಅಂತ ಹೇಳಿದ್ದಾರೆ. ಧನ್ಯವಾದಗಳು.